وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಮಳೆಗಾಲ ಆದ ಕಾರಣ ಸಾಮಾನ್ಯವಾಗಿ ನಾವು ನೀರು ಕುಡಿಯುವಾಗ ಬಿಸಿ ಮಾಡಿ ನೀರು ಕುಡಿತೇವೆ. ಹಾಗಾದರೆ ಈ ನೀರು ಕುಡಿಯುವಂತಹ ಸಂದರ್ಭದಲ್ಲಿ ಈ ಒಂದು ಸಂಗತಿಯನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ಅದರಿಂದ ನಿಮಗೆ ರೋಗ ಬರಲು ಸಾಧ್ಯತೆ ಇದೆ. ಹಾಗಾದರೆ ಅದು ಏನು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಅಬಿ ಕತಾದಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಹ ಅಯ್ಯುತನಫಸ ಫಿಲ್ ಇನಾಯಿ, ಪಾತ್ರೆಯಲ್ಲಿ ಊದುವುದನ್ನು, ಅಂದರೆ ನೀರು ಕುಡಿಯುವಂತಹ ಸಂದರ್ಭದಲ್ಲಿ ಆ ಬಿಸಿಯನ್ನು ತಣಿಸಲಿಕ್ಕೋಸ್ಕರ ಆ ನೀರಿಗೆ ಊದುವುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿಷೇಧಿಸಿದ್ದಾರೆ ಎಂದು. ಸಾಮಾನ್ಯವಾಗಿ ಬಿಸಿ ನೀರು ಕುಡಿಯುವಂತಹ ಸಂದರ್ಭದಲ್ಲಿ ಆ ಬಿಸಿಯನ್ನು ತಣಿಸಲಿಕ್ಕೋಸ್ಕರ ಅದಕ್ಕೆ ಊದಿ ಕುಡಿಯುವಂತಹ ಸ್ವಭಾವ ನಿಮಗಿರಬಹುದು. ಇನ್ನು ಮುಂದೆ ಆ ರೀತಿ ಊದಿ ಕುಡಿಯುವುದನ್ನು ನೀವು ನಿಲ್ಲಿಸಿ. ಕಾರಣ ಆ ರೀತಿ ಕುಡಿಯುವುದರಿಂದ ರೋಗಗಳು ಬರಲು ಕಾರಣವಾಗುತ್ತದೆ. ನಮ್ಮ ಬಾಯಿಯಲ್ಲಿರುವಂತಹ ಅಣು ಅದು ಆ ನೀರಿಗೆ ಹೋಗಿ ಅದನ್ನು ನಾವು ಮತ್ತೆ ಸೇವನೆ ಮಾಡುವುದರಿಂದ ಅದರಿಂದ ರೋಗಗಳು ಬರಲು ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ರೀತಿ ಊದಿ ಕುಡಿಯುವುದನ್ನು ನಿಷೇಧಿಸಿತು. ಪ್ರತ್ಯೇಕವಾಗಿ ಮಳೆಗಾಲ ಆದ ಕಾರಣ ಎಲ್ಲರೂ ಕೂಡ ಬಿಸಿ ನೀರು ಕುಡಿತಾರೆ. ಹಾಗಾದರೆ ಆ ಬಿಸಿ ನೀರು ಕುಡಿಯುವಂತಹ ಸಂದರ್ಭದಲ್ಲಿ ಈ ಒಂದು ತಪ್ಪನ್ನು ನೀವು ಮಾಡಬೇಡಿ. ಅಲ್ಲಾಹನು ಈ ರೀತಿಯಾದಂತಹ ಕಾರಣಗಳಿಂದ ನಮಗೆ ಬರುವಂತಹ ರೋಗಗಳಿಂದ ಅಲ್ಲಾಹ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.